ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗೇನು ಸೀನ್ ಅಂದರೆ, ವೇರ್ ಆರ್ ವಿ ಗೋಯಿಂಗ್ ನಾವು? ಬ್ರೇಕ್ಫಾಸ್ಟ್ ಗುರು, ನೆಕ್ಸ್ಟ್ ಡೆಸ್ಟಿನೇಷನ್ ಹೇಳು. ನೆಕ್ಸ್ಟ್ ಡೆಸ್ಟಿನೇಷನ್ ಊಡೆ. ಸೊ ನಾವೀಗ ಕಾರ್ಕಳಲ್ಲಿ ಇದ್ದೀವಿ. ಕಾರ್ಕಳದಿಂದ ಊಡೆಗೆ ಹೋಗೋಣ ಅಂತ ಪ್ಲ್ಯಾನು. ಅಲ್ಲಿ ಒಂದು ಹೋಮ್ ಸ್ಟೇ ಇದೆ, ತುಂಬ ಚೆನ್ನಾಗಿದೆ, ಬೀಚ್ ಪಕ್ಕದಲ್ಲೇ. ಸೊ ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಈಗ ವೇಣು ಸ್ನಾನ ಮಾಡ್ತಾಯಿದ್ದಾನೆ, ಅವ್ನು ಬರೋಕ್ಕೆ ಒಂದು 2 ವಾರ ಆಗುತ್ತೆ. ಸೊ ಅಷ್ಟರಲ್ಲಿ ನಾನು ಪಿ ಸ್ವಲ್ಪ ಊರು ಸುತ್ಕೊಂಡು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಬರೋಣ ಅಂತ ಇದ್ದೀವಿ. ಸೊ ದಟ್ಸ್ ದ ಪ್ಲ್ಯಾನ್. ರೈಟ್, ಲೋಕಲಲ್ಲಿ ಎಲ್ಲಾದರೂ ತಿನ್ನಬೇಕು. ಎಲ್ಲಿ ತಿನ್ನೋಣ ಹೆಲ್ಮೆಟಲ್ಲಿ ಹಾಕಲ್ವ ಯಾರು? ಎಲ್ಲಿದೆ? ಓ, ನೀನು ಹೇಳ್ತಾ ಇದ್ದೀನಿ. ಏನಿಲ್ಲ, ಯಾರು ಹೋಟ್ಲಲ್ಲಿ ತಿನ್ನೋದೇ ಇಲ್ಲ ಅನ್ಸುತ್ತೆ, ಎಲ್ಲ ಮನೇಲೇ ಮಾಡ್ಕೊಂಡು ತಿಂತಾರೇನೋ. ಒಂದೇ ಒಂದು ಹೋಟ್ಲು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ. ಮೊತ್ತ 2 ಕಿಲೋಮೀಟರ್ಸ್ ಬಂದಾಯಿತು. ಹೊಟ್ಟೆ ಹಸಿತಾ ಇದೆ ಗುರು. ಏನೋ ಇದೆ ಇಲ್ಲಿದೆ ನೋಡಿ, ಫಾಸ್ಟ್ ಫುಡ್ ಅದು. ಇಲ್ಲ, ಹೋಟ್ಲಿದೆ ಬಿಡು, RV ಟಿಫಿನ್ಸ್ ಅಂತೆ. ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಫೈನಲಿ ಒಂದು ಹೋಟೆಲ್ ಸಿಕ್ತು. ಹೇಗಿದೆ ಟೇಸ್ಟ್ ನೋಡೋಣ. ಹಾಂ, ಪುರಿ ಬಾಜಿ, ಖೀರಾ ಪೂರಿ ಬಾಜಿ. ಏನು ತೊಗೊಂಡಪ್ಪ? ಏನು ತೊಗೊಳೋಣ ನಾವು? ದೋಸೆ ಸರ್, ಒಂದು ಪ್ಲೇಟ್ ಬನ್ಸ್ ಕೊಡಿ ಫಸ್ಟು. ಬನ್ಸು ಮತ್ತು ಬೋಂಡ. ಗೋಲಿ ವಡ, ಬನ್ಸ್ ಟೇಸ್ಟ್ ಮಾಡೋ ರಿವ್ಯೂ ಹೇಗಿದೆ? ಇಲ್ವಂತೆ ಚಟ್ನಿ. ಹಾಂ, ನಾಷ್ಟ ಮಾಡಿ ಹೋಗೋಣ ಅಂತ ಬಂದರೆ ಹೆವಿ ಮಳೆ. ಸ್ವಲ್ಪ ದೂರನೇ ಬಂದ್ಬಿಟ್ಟಿದ್ದೀವಿ. ಹೆಂಗಿವ ವಾಪಸ್ ಹೋಗೋದು? ಪಾರ್ಸಲ್ ತಗೊಂಡು ಮಳೆ ಬಂದಿರೋ ಖುಷಿಗೆ ತುಂಬ ದೂರ ಬಂದ್ಬಿಟ್ವಿ. ಎಂದೋಗ್ಬಿಡ್ತೀವಿ ಅನಿಸ್ತಾ ಇದೆ ಹೋಗೋಷ್ಟರಲ್ಲಿ. ಇಷ್ಟು ಕಮ್ಮಿ ಆಗಿರೋದೇ ದೊಡ್ಡ ವಿಷಯ. ಬೇಡ ಗುರು. ಇದು ಈ ಥರ ತುಂಬ ಕ್ಲೋಸಾಗಿ ಓಡಾಡ್ತಾರೆ ಇಲ್ಲಿ ಗಾಡಿಗಳು. ವಾವ್, ಇರೋಣ. ಪ್ಯಾಂಟ್ ಅರ್ಧ ನೆದ್ದೆ ಹೋಯ್ತು. ಕಾರ್ಕಳದಿಂದ ಉಡುಪಿ ಕಡೆ ಹೊರಡ್ತಿದ್ದೀವಿ. ರಾಮನ್ ಸ್ಟ್ಯಾಚು ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲಿ. ಪರಶುರಾಮ ಅಂತ ಕಾಣಿಸ್ತಾ ಇದೆಯೋ ಇನ್ನೂ ಗೊತ್ತಿಲ್ಲ, ತುಂಬ ದೊಡ್ಡದಾಗಿದೆ. ಫ್ಯೂಯಲ್ ಹಾಕ್ತಾನೆ ಅಂದರೆ ಒಂದು ಕಾಣಿಸ್ತಾನೆ ಇಲ್ಲ ಪೆಟ್ರೋಲ್ ಬಂಕು. ಸಖತ್ ವಿಂಡಿ ಆಗಿದೆ. ಆದರೆ ಒಂದು 3 ವರ್ಷ ಹಳೆ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಹಾಕ್ಸ್ದಲ್ವಾ, ಏನು ಹೋಗ್ತಾನೆ ಅವನು ಹಂಗೆ.
ಬರ್ತಾರೆ ನಾನು ಹಾಕ್ಬಿಡ್ತೀನಪ್ಪ. ಯಾಕೆ ಬೇಕು ಮುಂದೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಕಷ್ಟ. ಫುಲ್ ಟೈಮ್ थर्ड फुल टैंक फॉर द ट्रिप. ಒಳಗೆ ಬಂದ್ವಲ್ಲ, ಸ್ಟ್ರೈಟಾಗಿ ಹೋಗ್ತಾ ಇದ್ವಲ್ಲ, ಇವಾಗ ಒಳಗೆ ಬಂದ್ವಲ್ಲ ಆ ರೀತಿ. ಸಾಕು ಫುಲ್ ಬೇಡ ಅಂತ, ಅದು ಮತ್ತೆ ಆಚೆ ಬರುತ್ತೆ. ಫುಲ್ಲಾ ಫುಲ್ ಸ್ಕ್ಯಾನ್ ಮಾಡ್ತೀಯಾ? ಮಾಡ್ತೀನಿ. ಎಲ್ಲ ಒಳಗೆ ಎತ್ತಬೇಕು. ಯಾರ್ದು? ಓ ಅಷ್ಟೇ, ನಂದು ಪಿಪಿದು ಸೇಮು. ನಿಂದು ಇವಾಗ ಗೊತ್ತಾಗ್ಬೇಕು. ಹಾಂ 550. ಹಾಂ, ಮಳೆ ಮತ್ತೆ ಶುರುವಾಗಿದೆ, ತುಂಬ ಚೆನ್ನಾಗಿದೆ. ಖುಷಿ ಆಯಿತಾ? ಮತ್ತೆ ಮಳೆ ಬಂದಿದೆ. ಏನಿದೆ ಈ ಪ್ರಪಂಚ. ಹಾಡೇಳು ಗುರು, ಅವಾಗಲೇ ಹೇಳ್ತೆ ಇದೇ ಸ್ವರ್ಗ ಅಂತ. ಹೌದಾ? ಓ ಹೆವಿ ಸಿಂಗರ್ ಆಗಿದೆಯಾ ಹಂಗಾದ್ರೆ ರೈಡಿಗೆ ಬಂದು? ಹಿಂಗೆ ಅನ್ಬೇಕಾಗಿತ್ತು. ಓಹೋ ಹೆವಿ. ಹೆವಿ ಅಲ್ಲ? ಏನು ಗುರು? ಎಸ್, ಲೆಟ್ಸ್ ಡೂ ಇಟ್. ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಪೆಟ್ರೋಲ್ ಎಲ್ಲ ಚೆಲ್ಬಿಡುತ್ತೆ. ಬಾಯ್ಸ್ ಸ್ವಲ್ಪ ಫೋಟೋಸ್ ಇಟ್ಕೋಬೇಕಂತೆ. ಸೊ ಹಿಯರ್ ವಿ ಗೋ. ಕರ್ದ ಓಡಾಡಲ್ಲ, ಹಂಗೆ ದುಮ್ಸ್ಬಿಡೋಣ. ದುಮುಕ್ಬಿಡೋಣ ಅಂದ, ದುಮುಕ್ಸ್ಬಿಡೋಣ ಅಂದ. ವೇಣುನ ದುಮುಕ್ಸ್ಬಿಡೋಣ. ವೇಣು ಈಚ್ ಬರುತ್ತೆ ಅನ್ಸುತ್ತೆ. ನಿಮ್ಗೆ ಡಾಲ್ಫಿನ್ ಥರ ಬರ್ತಾ ನಿಮಗೆ. ಅಲ್ಲಿ ನೋಡಲ್ಲ ಗದ್ದೆಯಲ್ಲಿ ಬೀಳ್ತಾರೋದು ನೀರು ಏನು ಸಖತ್ತಾಗಿ ಕಾಣಿಸ್ತದೆ. ಎಸ್ ಆಫ್ ಕೋರ್ಸ್. ಡ್ಯಾಮ್. ಹಿರಿಯಡ್ಕ ಅನ್ನೋ ಊರಲ್ಲಿರೋ ಡ್ಯಾಮು ಆ್ಯಂಡ್ ಬ್ರಿಡ್ಜ್. ಆ್ಯಕ್ಚುಲಿ ಆ ಡ್ಯಾಮ್ ಹತ್ರ ಹೋಗ್ಬೋದಂತೆ, ಬಟ್ ಅಷ್ಟು ದೂರ ಹೋಗೋಷ್ಟು ಪೇಷನ್ಸ್ ತಕ್ಷಣಕ್ಕಿಲ್ಲ. ಅಲ್ಲಿ ಕಾಣಿಸ್ತಿದೆ, ಅಲ್ಲಿವರೆಗೂ ಹೋಗಿ ಎಡ್ಜಲ್ಲಿ ನಿಂತ್ಕೊಬೋದಂತೆ. ರೀಲ್ಸ್ ಮಾತ್ರ ಹೆವಿಯಾಗಿ ಬಂದಿದೆ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಇನ್ಸ್ಟಾಗ್ರಾಮ್ ಐ ಡಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ CO_ಕರ್ನಾಟಕ. CO ಅಂದರೆ ಕೇರ್ ಆಫ್ ಕರ್ನಾಟಕ. ಅದು ಸಿ ಆದಮೇಲೆ ಸ್ಲ್ಯಾಶು ಇದರಲ್ಲಿ ಯೂಸರ್ ನೇಮ್ ಅಂತ ಬರ್ತಿರಲಿಲ್ಲ, ಅದಕ್ಕೋಸ್ಕರ ಬರೀ CO ಅಂತ ಹಾಕ್ತಿದ್ದೀನಿ. ಸೊ ದ್ಯಾಟ್ಸ್ ಮೈ
ಇನ್ಸ್ಟಾ ಹ್ಯಾಂಡಲ್. ಪ್ಲೀಸ್ ಡು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ, ಬಟ್ ದಯವಿಟ್ಟು ಮಾಡಿ. ನಾವು ಹೋಗ್ತಾ ಇರೋ ಜಾಗ ಹೂಡೆ. ಇಲ್ಲಿ ಸರ್ಕಲಿಂದ ಯೂ ಟರ್ನ್ ತೊಗೊಬೇಕು. ಬಟ್ ಹೆಂಗೆ ತೊಗೊಳೋದು? ಪೊಲೀಸ್ ಎಲ್ಲ ನಿಂತಿದ್ದಾರಲ್ಲ. ಮುಂದೆ ಯೂ ಟರ್ನ್ ಸರ್ ಹಿಂಗೆ ಹೋಗ್ಬೋದಾ? ಹಾಂ ಹೋಗ್ಬೋದು ಅಂತ. ಅದೇ ಈ ಕಡೆಯಿಂದ ಹಿಂಗೆ ಹೋಗ್ಬೋದಂತೆ. ಇಲ್ಲಿ ಯೂ ಟರ್ನ್ ತೊಗೊಂಡು ಮುಂದೆ ಕಾಂಪ್ಲೆಕ್ಸ್ ಹತ್ರ ಲೆಫ್ಟ್ ತೊಗೋಬೇಕು. ಹಾಂ ಹಿಂಗೆ ಮತ್ತೊಂದು ಸರ್ಕಲಲ್ಲಿ ಲೆಫ್ಟ್ ತೊಗೊಂಡ್ರೆ ಸ್ಕೂಲ್ ಮಕ್ಕಳು ಹೋಗ್ತಾ ಇರ್ತಾರೆ. ಆಗ ಅವ್ರನ್ನ ಕ್ರಾಸ್ ಮಾಡಿ